ಎಲ್ರಿಗೂ ನಮಸ್ಕಾರ. ನಮ್ಮ ಕ್ಲೂಲೆಸ್ ಇನ್ಸ್ಯಾನಿಟಿಗೆ ತಮಗೆಲ್ರಿಗೂ ಸ್ವಾಗತ, ಸುಸ್ವಾಗತ. ನಮ್ಮದು ಭಾರತ ದೇಶ. ಅದರಲ್ಲಿ ಎಷ್ಟೊಂದು ನದಿಗಳು ಹರಿಯುತ್ತೆ, ಎಷ್ಟೊಂದು ಇತಿಹಾಸ ಇದೆ, ಎಷ್ಟೊಂದು ಪುರಾಣ ಕಥೆಗಳಿವೆ. ಅದರಲ್ಲೂ ನಮ್ಮಲ್ಲಿ ಮುಖ್ಯವಾದದ್ದು ಯಾವುದು? ರಾಮಾಯಣ, ಮಹಾಭಾರತ, ಭಾಗವತ ಮತ್ತು ಎಲ್ಲರಿಗೂ ಗೊತ್ತು ಶ್ರೀಕೃಷ್ಣ ಬೋಧಿಸಿದ್ದು ಶ್ರೀಮದ್ ಭಗವದ್ಗೀತೆ. ಇದೆಲ್ಲರಿಗೂ ಗೊತ್ತಿರೋ ಈ ನಮ್ಮ ಹಿಂದೂ ಪುರಾಣಗಳಲ್ಲಿ ಬರೋ ಕಥೆಗಳಂತೂ ಅದ್ಭುತ ಮತ್ತು ಅತ್ಯದ್ಭುತ. ಅದರಲ್ಲಿ ಎಷ್ಟು ರಸಾನುಭವಗಳಿವೆ ಅಂದರೆ ಅದನ್ನು ಹೇಳೋಕ್ಕೆ ಸಾಧ್ಯ ಇಲ್ಲ. ಅದರಲ್ಲೂ ನಮ್ಮ ಮಹಾವಿಷ್ಣುವಿನ ದಶಾವತಾರಗಳ ಕಥೆಗಳನ್ನು ಕೇಳಬೇಕಾದ್ರೆ ಎಲ್ಲಿಲ್ಲದ ಉತ್ಸಾಹ ಬರುತ್ತೆ. ನಾವೆಲ್ಲರೂ ಚಿಕ್ಕವರಿದ್ದಾಗ ನಮ್ಮ ಅಜ್ಜಿ, ನಮ್ಮ ಅಮ್ಮ ಎಲ್ಲ ಹೇಳೋ ಕಥೆಗಳನ್ನು ಕೇಳಿಕೊಂಡು ಬೆಳೆದವರು. ಅದರಲ್ಲೂ ಈ ಭಕ್ತ ಪ್ರಹ್ಲಾದ ಆಮೇಲೆ ಈ ಥರ ಕಥೆಗಳನ್ನೆಲ್ಲ ಕೇಳಿದ್ರೆ ಅದರಲ್ಲಿರೋ ಎಷ್ಟು ಮಹತ್ವ. ಅದರಲ್ಲಿ ಭಕ್ತ ಪ್ರಹ್ಲಾದನ ಕತೆ ಕೇಳಿದಾಗ ಎಲ್ರಿಗೂ ರೋಮಾಂಚನ ಆಗೋದು ಸಹಜನೇ. ಒಂದು ಪುಟ್ಟ ಬಾಲಕ ಎಷ್ಟೊಂದು ಭಕ್ತಿ, ದೃಢಭಕ್ತಿನೇ ಅವನಿಗೆ ಸದಾ ಸರ್ವದಾ ಕಾಯ್ತಾ ಇರುತ್ತೆ. ಆ ತರಹ ಒಂದು ನಿಟ್ಟಿನಲ್ಲಿ ಈಗಿನ ಯುವ ಪೀಳಿಗೆಗೆ ಅಥವಾ ಈಗಿನ ಜನರೇಷನ್ ಅಂತ ಏನು ಹೇಳ್ತೀವೋ ಅದರಲ್ಲಿ ಎಷ್ಟೊಂದು ಜನಕ್ಕೆ ಈಗ ಬಂದಿದೆಯಲ್ಲ ನರಸಿಂಹ ಮಹಾವತಾರ್, ಆ ಚಿತ್ರ ಬಹಳ ಸೊಗಸಾಗಿ ಮೂಡಿ ಬಂದಿದೆ. ಈ ಅನಿಮೇಷನ್ ರೂಪದಲ್ಲಿ ತೆಗೆದಿದ್ರೂ ಕೂಡ ಶ್ರೀ ಅಶ್ವಿನ್ ಕುಮಾರ್ ಅವರು ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ಅದರಲ್ಲಿ ಹೇಳಬೇಕು ಅಂದರೆ ನಾನು ನಿನ್ನೆ ಆ ಚಿತ್ರನ ವೀಕ್ಷಣೆ ಮಾಡಿದೆ. ಅದರಲ್ಲಿ ತುಂಬ ಎಷ್ಟೊಂದು ಅನುಭವ ಆಗಿತ್ತು ನನಗೆ ಅಂದರೆ ನನಗೆ ಪದಗಳೇ ಸಿಗ್ತಾ ಇಲ್ಲ. ಅಷ್ಟೊಂದು ಅವರ್ಣನೀಯ ಅದನ್ನು ಹೇಳಬೇಕಾದ್ರೆ. ಅದನ್ನು ಕೇಳ್ತಾ ಇದ್ದರೆ ನಾನು ಚಿಕ್ಕಂದಿನಿಂದ ತೆಲುಗು ಮತ್ತು ಕನ್ನಡ ಚಿತ್ರಗಳಲ್ಲಿ ಭಕ್ತ ಪ್ರಹ್ಲಾದ ಚಿತ್ರವನ್ನು ಸುಮಾರು ಬಾರಿ ನೋಡಿದ್ದೇನೆ. ಅದರಲ್ಲಿ ಅದು ತೆಲುಗುನಲ್ಲಿ ಬಹಳ ಚೆನ್ನಾಗಿ ಮೂಡಿಬಂದಿದೆ. ನಮ್ಮ ಎಲ್ಲರೂ ಕೇಳಿರಬಹುದು, SV ರಂಗಾರಾವ್ ಅಂತ ಒಬ್ಬರು ದೊಡ್ಡ ಮಹಾನ್ ನಟ ಇದ್ದರು. ಅವರು ಚೆನ್ನಾಗಿ ಆ ಹಿರಣ್ಯಕಶಿಪುವಿನ ಪಾತ್ರವನ್ನು ಅಭಿನಯಿಸಿದ್ದಾರೆ. ಅದು ಬಹಳ ಚೆನ್ನಾಗಿ ಮೂಡಿಬಂದಿದೆ. ಅದೇ ರೀತಿಯ ಅನುಭವ ನನಗೆ ಈ ಚಿತ್ರದಲ್ಲೂ ಆಯಿತು. ಅದು ಅನಿಮೇಷನ್ ರೂಪದಲ್ಲಿದ್ದರೂ ಕೂಡ ಒಂದು ಕಥೆಯನ್ನು ಹೇಗೆ ಹೇಳಬೇಕು, ಒಂದು ಪುರಾಣದ ಕಥೆಯನ್ನು ಹೇಗೆ ತಿಳಿಸ್ಬೇಕು ಅಂತ ಅಷ್ಟು ಅದ್ಭುತವಾಗಿ ಚಿತ್ರಿಸಿದ್ದಾರೆ. ಅದರಲ್ಲಿ ವರಾಹ ಅವತಾರ ಬಂದಾಗ ಕೂಡ ಮೈಯೆಲ್ಲ ಒಂದು ರೋಮಾಂಚನವಾಗುತ್ತದೆ. ಅದು 3D ಅನುಭವದಲ್ಲಿಂತು ನೋಡಿದಾಗ ಅದನ್ನು ಹೇಳೋಕ್ಕೆ ಸಾಧ್ಯ ಇಲ್ಲ. ಇನ್ನು ನಮ್ಮ ಭಕ್ತ ಪ್ರಹ್ಲಾದನ ಭಕ್ತಿ, ಅಚಲ ಭಕ್ತಿ ಅವನನ್ನು ಎಷ್ಟು ಮಟ್ಟಿಗೆ ಕಾಯುತ್ತೆ ಅಂದರೆ, ಆ ಹಿರಣ್ಯಕಶಿಪು ಅವರ ತಂದೆ ಅಸುರನಾಗಿದ್ದರೂ ಅಸುರ ಕುಲದಲ್ಲಿ ನೀನು ಹುಟ್ಟಿದ್ಯಾ, ನೀ ಅಸುರ ಕುಲವನ್ನೇ ಪಾಲಿಸಬೇಕು ಎಂದು ಹೇಳಿದಾಗ ಕೂಡ ಆ ಮಗು ದೃಢಭಕ್ತಿಯಲ್ಲಿ ಎಷ್ಟು ಅವನಿಗೆ ಮೇಲಿಂದ ತಳ್ಳುತ್ತಾರೆ, ಅಗ್ನಿಗೆ ಆಹುತಿ ಮಾಡುತ್ತಾರೆ, ಸಮುದ್ರಕ್ಕೆ ತಳ್ಳುತ್ತಾರೆ, ಏನೇ ಇದ್ದರೂ ಕೂಡ ಆ ಒಂದು ಮಗು ಅಚಲವಾದ ಭಕ್ತಿಯಿಂದ ಓಂ ನಮೋ ನಾರಾಯಣಾಯ ಎಂದು ಪಠಿಸುತ್ತಾ ಇದ್ದರೆ ಆ ಭಗವಂತನು ಶ್ರೀಮನ್ ನಾರಾಯಣನೇ ಬಂದು ಆ ಮಗುವನ್ನು ಸದಾ ಸರ್ವದಾ ಎಲ್ಲ ಸಂದರ್ಭದಲ್ಲೂ ಕಾಪಾಡುತ್ತಾ ಹೋಗುತ್ತಾನೆ. ಆ ಥರ ಆ ಒಂದು ಚಿತ್ರ ನಿಜವಾಗಲೂ ಅದು ನರಸಿಂಹಾವತಾರ ಬಂದಾಗಲಂತೂ ನರ 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 ನರಸಿಂಹ ಎಂಬ ಹಾಡು ಬಂದಾಗ ನಿಜವಾಗಲೂ ಮೈಯೆಲ್ಲ ಒಂದು ರೀತಿಯ ರೋಮಾಂಚನ. ನಿಜವಾಗಲೂ ನಾವು ನರಸಿಂಹಾವತಾರವನ್ನೇ ಅನುಭವಿಸುತ್ತಿದ್ದೀವೇನೋ ಎಂದು ನನಗೆ ಭಾಸವಾಯಿತು. ಅಬ್ಬಾ, ಎಂತಹ ರೋಮಾಂಚನ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ನಾರಸಿಂಹಾಯ. ಹರೇ ರಾಮ ಹರೇ ರಾಮ, ಹರೇ ಕೃಷ್ಣ ಹರೇ ಕೃಷ್ಣ. ಜೈ ಶ್ರೀಮನ್ನಾರಾಯಣ.